ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂದರೆ ನೀವು ಬಿಗ್ ಬಾಸ್ ಅಥವಾ ಗಿಲ್ಲಿ ನಟನ ಫ್ಯಾನ್ಸ್ ಹಾಗೆ ಆಗಿರ್ತೀರಾ. ಬಿಗ್ ಬಾಸ್ ಶುರುವಾಗಿ ಸುಮಾರು 1.5-2 ತಿಂಗಳಾಗ್ತಾ ಬಂತು. ಇಲ್ಲಿ ತನಕ ನಿಮಗೆ ಆಗಲಿ ಗಿಲ್ಲಿ ನಟ ಎಲ್ಲೂ ಕೂಡ ಫೇಕ್ ಅಂತ ಅನಿಸಿಲ್ಲ. ಯಾಕಂದರೆ ಅವನ್ನ ನೋಡಿದರೆ ನಮ್ಮ ಫ್ರೆಂಡ್ಸು ಅಥವಾ ನಮ್ಮ ಮನೆಯವರ ಅಣ್ಣ ತಮ್ಮನ ಯಾರೋ ಅಲ್ಲಿ ಆಟ ಆಡ್ತಿದ್ದಾರೆ ಹೋಗಿ ಅಂತ ಹೇಳಿ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಗಿಲ್ಲಿ ನಮ್ಮ ಮನಸ್ಸನ್ನು ಗೆದ್ದಿದ್ದಾನೆ. 100 ಜನರಲ್ಲಿ 10 ಜನ ಅವನನ್ನು ನೆಗೆಟಿವ್ ಮಾತಾಡ್ತಾರೆ, ಇನ್ನು 90 ಜನ ಗಿಲ್ಲಿ ಆಟವನ್ನು ಹೊಗಳ್ತಾ ಇದ್ದಾರೆ, ಮೆಚ್ಚಿಕೊಂಡಿದ್ದಾರೆ, ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಆದರೆ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಟಾರ್ಗೆಟ್ ಆಗಿದ್ದಾನೆ. ಆತನ ಕಾಮಿಡಿ ನ್ಯಾಚುರಲ್ ಆಗಿದ್ದರೂ ಅದನ್ನೇ ಹಿಡ್ಕೊಂಡು ಅವನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಉಳಿದ ಸ್ಪರ್ಧಿಗಳು. ಗಿಲ್ಲಿಗೆ ಒಳಗೆ ಎಷ್ಟೇ ನೆಗೆಟಿವ್ ಇದ್ದರೂ ಹೊರಗೆ ಅದಕ್ಕಿಂತ 100 ಪಟ್ಟು ಪಾಸಿಟಿವ್ ಇದೆ. ಇದರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಗಿಲ್ಲಿ, ಮಂಡ್ಯದ ಈ ಗಿಲ್ಲಿ ಈಗ ಕರ್ನಾಟಕದ ಗಲ್ಲಿ ಗಲ್ಲಿಗೂ ಗೊತ್ತು. ಬಿಗ್ ಬಾಸ್ ಅನ್ನ ನೋಡದೆ ಇರೋರು ಕೂಡ ಗಿಲ್ಲಿ ನಟನ ಆಟಕ್ಕೆ ನೋಡ್ತಾ ಇದ್ದಾರೆ, ಅವನ ಕಾಮಿಡಿಗೆ ಫಿದಾ ಆಗಿದ್ದಾರೆ. ಆದರೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಉಳಿದ ಸ್ಪರ್ಧಿಗಳ ದೊಡ್ಡ ಟಾರ್ಗೆಟ್ ಆಗಿದ್ದಾನೆ. ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಟಾಂಗ್ ಕೊಡ್ತಾನೆ, ಇನ್ನೊಬ್ಬರ ತೇಜೋವಧೆ ಕಾಮಿಡಿ ಮಾಡ್ತಾ ಇದ್ದಾನೆ ಅಂತ ಅವನ ಎದುರಾಳಿಗಳು ಹೇಳ್ತಾ ಇದ್ದಾರೆ. ಇದರಲ್ಲಿ ಅಶ್ವಿನಿ ಗೌಡ ನಂಬರ್ 1 ಸ್ಥಾನದಲ್ಲಿದ್ದರೆ ನಂತರ ಬರುವುದು ಅವರದೇ ಟೀಮ್ನ ಸದಸ್ಯರು ರಿಷಾ, ರಾಶಿಕಾ, ಧ್ರುವಂತ್, ಸುದಿ ಇವರೆಲ್ಲ ಗಿಲ್ಲಿಯನ್ನ ನೆಗೆಟಿವ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಬೇರೆಯವರ ವಿಷಯವನ್ನು ಇಟ್ಕೊಂಡು ಅಸಹ್ಯವಾಗಿ ಕಾಮಿಡಿ ಮಾಡ್ತಾ ಇದ್ದಾನೆ, ಅದರಿಂದ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾನೆ ಹೊರತು ಬೇರೆ ಯಾವ ಕಾರಣದಿಂದಲೂ ಅಲ್ಲ ಅಂತ ಹೇಳಿ ಅವ್ರು ಮಾತನಾಡ್ಕೊಳ್ತಿದ್ದಾರೆ. ಬಟ್ ಎಲ್ಲೂ ಕೂಡ ಇಲ್ಲಿ ಗಿಲ್ಲಿ ಕಾಮಿಡಿ ಪ್ರೇಕ್ಷಕರಿಗೆ ನೋವು ಮಾಡಿಲ್ಲ, ಇಲ್ಲಿ ಗಿಲ್ಲಿ ತೇಜೋವಧೆ ಮಾಡ್ತಾ ಇದ್ದಾನೆ ಅಂತ ಎಲ್ಲೂ ಕೂಡ ಅನ್ಸಲ್ಲ. ಆದರೆ ಇಲ್ಲಿ ಅಶ್ವಿನಿ ಗೌಡ, ರಿಷಾ, ರಾಶಿಕಾ ಮತ್ತು ಧ್ರುವಂತ್ಗೆ ಗಿಲ್ಲಿ ಟಾರ್ಗೆಟ್ ಆಗಿದ್ದಾನೆ ಅಷ್ಟೇ. ನನಗೂ ಕೂಡ ಗಿಲ್ಲಿ ಮೇಲೆ ಒಳ್ಳೆಯ ಅಭಿಪ್ರಾಯ ಇದೆ. ಯಾಕಂದರೆ ಈ ಸಲ ಬಿಗ್ ಬಾಸ್ ನೋಡಬೇಕು ಅಂತ ಅನಿಸ್ತಾ ಇರೋದು ಗಿಲ್ಲಿ ನಟನಿಂದ. ಯಾಕಂದರೆ ಅವನಿಂದ ಪ್ರೇಕ್ಷಕರಿಗೆ ಸಖತ್ ಮನೋರಂಜನೆ ಸಿಗ್ತಾ ಇದೆ. ಕೇವಲ 1.5 ಗಂಟೆ ಶೋನಲ್ಲಿ ಮಾತ್ರ ಅಲ್ಲ, ಲೈವ್ನಲ್ಲೂ ಕೂಡ ಗಿಲ್ಲಿ ತಮಾಷೆ ಮಾಡ್ತಾ ಇರ್ತಾನೆ. ಲೈವ್ನ ನೋಡಬೇಕು ಅಂತ ಹೇಳಿ ಅನಿಸುತ್ತೆ. ಆಟ ಚೆನ್ನಾಗಿ ಆಡ್ತಾ ಇದ್ದಾನೆ. ಇಲ್ಲಿ ಗಿಲ್ಲಿ ಎಲ್ಲೂ ಕೂಡ ಸಿಟ್ ಮಾಡಿಕೊಳ್ತಾ ಇಲ್ಲ. ಕೇವಲ ಅಶ್ವಿನಿ ಗೌಡ ಟೀಮ್ ಜೊತೆ ಮಾತ್ರ ತಮಾಷೆ ಮತ್ತು ಕಾಲೆಳೆಯುವ ಕೆಲಸವನ್ನು ಮಾಡ್ತಾ ಇಲ್ಲ. ಬಿಗ್ ಬಾಸ್ ಮನೆಯ ಪ್ರತಿ ಸ್ಪರ್ಧಿಗಳ ಜೊತೆ ಗಿಲ್ಲಿ ಅದೇ ಥರ ಮಾಡ್ತಾ ಇದ್ದಾನೆ. ನೀವು ನೋಡಿ, ಗಿಲ್ಲಿ ತಮಾಷೆ ಮಾಡ್ತಾ ಬೇರೆಯವರ ಕಾಲೆಳುತ್ತಾ ಇರ್ತಾ ಎಲ್ಲರೂ ಕೂಡ ಬಿದ್ದು ನಗಾಡ್ತಾ ಇರ್ತಾರೆ, ಚೆನ್ನಾಗಿರ್ತಾರೆ. ಈ ಅಶ್ವಿನಿ ಗೌಡ, ರಿಷಾ, ರಾಶಿಕಾ, ಸುದಿ ಮತ್ತು ಧ್ರುವಂತ್ ಕಾಲೆಳಿದ್ರೆ ಇವರು ಸಿಟ್ಟಾಗ್ಬಿಡ್ತಾರೆ. ಅಯ್ಯೋ ನಮಗೆ ಮಾತ್ರ ಮಾಡೋದು, ಇವನು ಕಾಮಿಡಿ ಸರಿ ಇಲ್ಲ ಅಂತ ಹೇಳ್ತಾರೆ. ಗಿಲ್ಲಿ ಹಾಗೆ ಹೀಗೆ ಅಂತೇಳಿ ಕಥೆಯನ್ನು ಹೇಳ್ತಾರೆ. ಬಟ್ ಇಲ್ಲಿ ಗಿಲ್ಲಿ ಯಾರ ಬಗ್ಗೆ ತಮಾಷೆ ಮಾಡ್ತಾ ನೆಗೆಟಿವನ್ನು ಮಾಡ್ತಾ ಇಲ್ಲ. ಹಾಗೆ ಸೀರಿಯಸ್ ಆಗಿರುವ ವಿಷಯವನ್ನು ತಮಾಷೆಯಾಗಿ ಹೇಳಿ ಅವರಿಗೆ ಮುಟ್ಟಿಸುವ ಕೆಲಸವನ್ನು ಗಿಲ್ಲಿ ಮಾಡ್ತಾ ಇದ್ದಾನೆ ಅಷ್ಟೇ. ಇನ್ನು ಮೊದಲಿಂದ ಗಿಲ್ಲಿ ಮತ್ತು ಅಶ್ವಿನಿಗೆ ಆಗಲ್ಲ. ಇಬ್ಬರು ಕೂಡ ಒಂದು ರೀತಿಯ ಎದುರಾಳಿ ಅಂತಲೇ ಹೇಳ್ಬೋದು. ಇಲ್ಲಿ ಅಶ್ವಿನಿಗೆ ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ, ಹೊರಗೆ ಒಳ್ಳೆಯ ಹೆಸರು ಮಾಡ್ತಾ ಇದ್ದಾನೆ ಅಂತ ಹೇಳಿ ಅನಿಸಿದೆ. ಅದಕ್ಕೆ ಏನೋ ಎಲ್ಲ ನೋಡಿದರೆ ಗಿಲ್ಲಿ ಅಂತಾರೆ, ಅವನು ಏನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಸ್ಟ್ರಾಂಗ್ ಆಗಿದ್ದಾರೆ, ಬಟ್ ಫುಲ್ ನೆಗೆಟಿವ್ ಆಗಿದ್ದಾರೆ. ಈಗೋ ಅನ್ನೋದು ಇವರ ಹೆಸರನ್ನು ಹಾಳು ಮಾಡ್ತಾ ಇದೆ ಅಷ್ಟೇ. ನೋಡಿ, ರಕ್ಷಿತಾ ಶೆಟ್ಟಿ ಜೊತೆ ಜಗಳ ಆಗಿತ್ತು, ಅದನ್ನು ಸರಿ ಮಾಡ್ಕೊಂಡು ಹೋಗ್ಬೋದಿತ್ತು. ಪಾಪ ಆ ಹುಡುಗಿಗೆ ಲೆಟರ್ ಸಿಗೋ ಥರ ಮಾಡ್ಬೋದಿತ್ತು. ಜಾನ್ವಿ ವಿಷಯ ಬಂದಾಗ ಕಣ್ಣೀರು ಹಾಕ್ತಾ ಲೆಟರ್ ಅವ್ರಿಗೆ ಸಿಗಲಿ ಅಂತ ಹೇಳಿ ಡೌ ಮಾಡ್ತಾರೆ. ಜಾನ್ವಿ ಜೊತೆ ಆಗಿರುವ ಜಗಳವನ್ನು ಸರಿ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಆದರೆ ಈ ರಕ್ಷಿತಾ ಜೊತೆ ಯಾಕೆ ಸರಿ ಮಾಡ್ಕೊಂಡು ಹೋಗಿಲ್ಲ? ಅಲ್ಲದೆ ರಕ್ಷಿತಾ ಇವರಿಗಿಂತ 20 ವರ್ಷ ಚಿಕ್ಕವಳು, ಅವಳಿಗಿರೋ ಬುದ್ಧಿ ಇವರಿಗೆ ಯಾಕಿಲ್ಲ ಅನ್ನೋದು ಪ್ರೇಕ್ಷಕರ ಪ್ರಶ್ನೆ. ಇಲ್ಲಿ ಅಶ್ವಿನಿ ಗೌಡ ಮಾಡ್ತಾ ಇರೋ ತಪ್ಪನ್ನ ಸುದೀಪ್ ಅವರು ಕೂಡ ಹೇಳ್ತಾ ಇಲ್ಲ, ಅವರಿಗೆ ಕ್ಲಾಸನ್ನು ತೆಗೆದುಕೊಳ್ತಾ ಇಲ್ಲ. ಯಾಕಂದರೆ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮನೆಯಲ್ಲಿ ಇರಬೇಕು ಅನ್ನೋದು ಕೂಡ ಶೋನ ಆಯೋಜಕರ ಪ್ಲಾನ್ ಆಗಿರುತ್ತೆ. ಅದನ್ನು ಸರಿ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಜಗಳ ಆಗಲ್ಲ, ಯಾರ ಬಗ್ಗೆನೂ ಯಾರು ಮಾತನಾಡಲ್ಲ, ಯಾರು ಶೋನು ನೋಡಲ್ಲ ಅಂಥೇಳಿ ಅವರ ಪ್ಲಾನ್ ಆಗಿರುತ್ತೆ. ಇನ್ನು ಧ್ರುವಂತ್ ಕೂಡ ಈಗ ಗಿಲ್ಲಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಮಲ್ಲಮ್ಮ ಅಂತ ಸೆಂಟಿಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದ ಈ ಧ್ರುವಂತ್ ಈಗ ಮಲ್ಲಮ್ಮ ಹೋದ್ಮೇಲೆ ಗಿಲ್ಲಿ ಜೊತೆ ಜಗಳ ಮಾಡೋಕ್ಕೆ ಶುರು ಮಾಡಿದ್ದಾನೆ. ನಾನೇನೋ ಸಾಧನೆ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಡೌ ಮಾಡ್ತಾ ಇದ್ದಾನೆ. ಇಲ್ಲಿ ಗಿಲ್ಲಿಗೆ ಧ್ರುವಂತ್ ಒಂದು ಮಾತನ್ನು ಹೇಳ್ತಾನೆ, ಕಾಮಿಡಿ ಮಾಡೋದು ಬೇರೆ, ನಿಮ್ಮನ್ನು ಚೀಪ್ ಮಾಡೋದು ಬೇರೆ, ಕಂಡಮ್ ಮಾಡೋದು ಬೇರೆ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ. ಬಟ್ ಇಲ್ಲಿ ಗಿಲ್ಲಿ ಧ್ರುವಂತ್ ಹೇಳಿದಂತೆ ಎಲ್ಲೂ ಕೂಡ ಯಾರನ್ನ ಚೀಪ್ ಮಾಡಿಲ್ಲ, ಅದರಿಂದ ಕಾಮಿಡಿ ಕೂಡ ಮಾಡಿಲ್ಲ. ಅವನು ಇರೋದೇ ಹಾಗೆ ಗುರು. ಕಾವ್ಯ, ರಕ್ಷಿತಾ, ಚಂದ್ರಪ್ರಭಾ, ಧನುಷ್, ಮಾಳು ಜೊತೆ ಕೂಡ ಹಾಗೆ ಕಾಮಿಡಿ ಮಾಡ್ತಾ ಇರ್ತಾನೆ, ಕಾಲೆಳಿತಾ ಇರ್ತಾನೆ. ಆದರೆ ಅವ್ರು ಯಾರು ಕೂಡ ಹಾಗೆ ಹೇಳಲ್ಲ. ಯಾಕಂದರೆ ಅವರೆಲ್ಲ ಒಂಥರ ಪಾಸಿಟಿವ್ ಆಗಿದ್ದಾರೆ. ಇವರು ನೆಗೆಟಿವ್ ಆಗಿರೋದ್ರಿಂದ, ಇವ್ರ ತಲೆಯಲ್ಲಿ ನೆಗೆಟಿವ್ ತುಂಬಿದ್ರಿಂದ ಗಿಲ್ಲಿ ನೆಗೆಟಿವ್ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಬಟ್ ಗಿಲ್ಲಿಗೆ ಕೊಟ್ಟ ಹಾಗೆ ಬೇರೆಯವರಿಗೆ ಇವರೆಲ್ಲ ಮಾಡಿದರೆ
ಯಾರು ಕೂಡ ಸುಮ್ಮನೆ ಇರ್ತಿರ್ಲಿಲ್ಲ. ಗಿಲ್ಲಿ ಬಿಟ್ಟಿದ್ದ ಕೆಂಪೇಗೌಡ ಮೀಸೆಯನ್ನ ಇವ್ರು ಎಳ್ಕೊಂಡು ಹೋಗಿ ಬೋಳಿಸಿದ್ರು. ಆದರೆ ಗಿಲ್ಲಿ ಅದನ್ನ ತಮಾಷೆಯಾಗಿ ತಗೊಂಡ, ಎಲ್ಲೂ ಕೂಡ ಸೀರಿಯಸ್ ಆಗಿರಲ್ಲ, ಯಾರ ಮೇಲೂ ಕೂಡ ಕೋಪ ಮಾಡ್ಕೊಂಡಿಲ್ಲ. ಆಮೇಲೆ ಬಟ್ಟೆ ವಿಷಯದಲ್ಲಿ ರಿಷಾ ಗಿಲ್ಲಿ ಮೇಲೆ ಕೈ ಮಾಡಿದಾಗ ಗಿಲ್ಲಿ ಸುಮ್ಮನೆ ಕಾಲೆಳೆದು ಸುಮ್ಮನೆ ಹೋಗ್ತಾನೆ. ಇಲ್ಲಿ ಗಿಲ್ಲಿಗೆ ಯಾರ ಮನಸ್ಸನ್ನ ಕೂಡ ವೈಯಕ್ತಿಕವಾಗಿ ಹರ್ಟ್ ಮಾಡಬೇಕು ಅಂತ ಹೇಳಿ ಅವನಿಗೆ ಅನ್ಸಲ್ಲ. ಅದ್ರ ಬಗ್ಗೆ ಕಾಮಿಡಿ ಕೂಡ ಮಾಡಲ್ಲ. ಬೇರೆ ವಿಷಯ, ಅಲ್ಲಿ ನಡೆಯುವ ವಿಷಯವನ್ನ ಇಟ್ಕೊಂಡು ಕಾಮಿಡಿ ಮಾಡ್ತಾನೆ ಹೊರತು ಅವರ ವೈಯಕ್ತಿಕ ವಿಚಾರವನ್ನ ಇಲ್ಲಿ ಅವನು ಎಳೆದು ತರಲ್ಲ. ಬಟ್ ಇಲ್ಲಿ ಗಿಲ್ಲಿ ಬೇರೆ ಸ್ಪರ್ಧೆಗಳು ಮನೆಯಲ್ಲಿ ಮಾಡಿರುವ ತಪ್ಪುಗಳನ್ನು ಇಟ್ಕೊಂಡು ಟಾಂಗ್ ಕೊಡ್ತಾ ಇರ್ತಾರೆ, ವೈಯಕ್ತಿಕ ವಿಚಾರಕ್ಕೆ ಹೋಗಲ್ಲ ಅಂತಾನೆ ಹೇಳ್ಬೋದು. ಈ ಅಶ್ವಿನಿ ಥರ ನಾನು 100 ಸಿನಿಮಾ ಮಾಡಿದ್ದೀನಿ, ನೀನು ಯೂಟ್ಯೂಬ್ನಿಂದ ಬಂದಿದ್ದು, ನೀನು ಮಾಡಿ ತೋರಿಸು ನಾನು ಮಾಡಿದ ಥರ ಅಂತ ಹೇಳಿ ವರ್ತನೆ ಕೂಡ ಗಿಲ್ಲಿಯನ್ನು ಮಾಡಿಲ್ಲ. ಗಿಲ್ಲಿ ಒಳ್ಳೆಯ ವಿಷಯದಲ್ಲೂ ತರಲೆ ಮಾಡ್ತಾ ಇದ್ದಾನೆ. ಗಿಲ್ಲಿ ಹೀಗಾಗೆ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಾನೆ. ಬಟ್ ಮನೆಯೊಳಗೆ ಗಿಲ್ಲಿಯ ಯಶಸ್ಸು, ಅವನಿಗಿರೋ ಬೆಂಬಲವನ್ನು ಸಹಿಸಿಕೊಳ್ಳದ ಅಶ್ವಿನಿ ಗೌಡ, ರಿಷಾ, ರಾಶಿಕಾ, ಧ್ರುವಂತ್ ಮತ್ತು ಸುದಿ ಗಿಲ್ಲಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಗಿಲ್ಲಿಗೆ ಒಳಗೆ ನೆಗೆಟಿವ್ ಇದ್ದರೆ ಹೊರಗೆ ತುಂಬ ಪಾಸಿಟಿವ್ ಇದೆ. ಗಿಲ್ಲಿ ಆಟದ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.